ನಮಸ್ಕಾರ, ನಾನು ಚೈತ್ರ ರಾಜ್. ಸಿಎಂ ಮುಖ್ಯ ಸಲಹೆಗಾರರಾಗಿ ಸುನಿಲ್ ಕನುಗೋಳು ನೇಮಕವಾಗಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸುನಿಲ್ ಕನುಗೋಳು ಅವರನ್ನ ನೇಮಕ ಮಾಡಲಾಗಿದೆ. ಆಡಳಿತಾತ್ಮಕ ನಿರ್ಧಾರಕ್ಕೆಲ್ಲ ಸಲಹೆಯನ್ನ ನೀಡಲಿದ್ದಾರೆ ಸುನಿಲ್ ಕನುಗೋಳು. ಕಾಂಗ್ರೆಸ್ ಗೆಲುವಿನಲ್ಲಿ ಸುನಿಲ್ ಕನುಗೋಳು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಭಾರತ ಜೋಡೋ ಕೈ ಎಲೆಕ್ಷನ್ ಪ್ರಚಾರದ ರೂವಾರಿ ಕೂಡ ಆಗಿದ್ರು. ಸಿಎಂ ಸೇರಿ ಬಿಜೆಪಿ ವಿರುದ್ಧದ ಅಭಿಯಾನದ ರೂವಾರಿ ಕೂಡ ಆಗಿದ್ರು ಸುನಿಲ್ ಕನುಗೋಳು. ಸಿಎಂ ಮುಖ್ಯ ಸಲಹೆಗಾರರಾಗಿ ಸುನಿಲ್ ಕನುಗೋಳು ನೇಮಕವಾಗಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸುನಿಲ್ ಕನುಗೋಳು ನೇಮಕವಾಗಿದ್ದಾರೆ. ಆಡಳಿತಾತ್ಮಕ ನಿರ್ಧಾರಕ್ಕೆಲ್ಲ ಸಲಹೆಯನ್ನ ನೀಡಲಿದ್ದಾರೆ ಇನ್ಮುಂದೆ ಸುನಿಲ್ ಕನುಗೋಳು. ಕಾಂಗ್ರೆಸ್ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಕನುಗೋಳು. ಇನ್ನು ಸುನಿಲ್ ಕನುಗೋಳು ಯಾರು ಅನ್ನುವಂಥದ್ದನ್ನ ನೋಡೋದಾದ್ರೆ, ಈಗ ಅವರ ಹುಟ್ಟಿದ್ದು ಬಳ್ಳಾರಿಯಲ್ಲಿ, ಆದ್ರೆ ಅವರ ಮಾತೃಭಾಷೆ ಇದ್ದು ತೆಲುಗು. ಹಾಗೆ ಬೆಂಗಳೂರು, ಚೆನ್ನೈನಲ್ಲಿ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ. ಇನ್ನು ತಮಿಳುನಾಡು ಡಿಎಂಕೆ ಹಾಗೆ ಎಡಿಎಂಕೆ ಪರ ಕೆಲಸವನ್ನ ಕೂಡ ಮಾಡಿದ್ದಾರೆ. ಡಿಎಂಕೆ ಹಾಗೆ ಎಐಎಡಿಎಂಕೆ ಪರ ಕೆಲಸವನ್ನ ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ ರೂವಾರಿಯಾಗಿ ಕೂಡ ಸುನಿಲ್ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಎಲೆಕ್ಷನ್ ಪ್ರಚಾರದ ರೂವಾರಿ ಕೂಡ ಆಗಿದ್ರು. ಇನ್ನು ಸಿಎಂ ಸೇರಿ ಬಿಜೆಪಿ ವಿರುದ್ಧದ ಅಭಿಯಾನದ ಹಿಂದಿದ್ದವರು ಇವರೇ ಅನ್ನುವಂಥದ್ದು ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ಕರ್ನಾಟಕ ಗೆಲುವಿನ ಬಳಿಕ ಮಧ್ಯಪ್ರದೇಶದ ಹೊಣೆಯನ್ನ ಸಹ ಇವರಿಗೆ ನೀಡಲಾಗಿತ್ತು. ಈಗ ಕರ್ನಾಟಕ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಇವರನ್ನ ನೇಮಕ ಮಾಡಲಾಗಿ ಆದೇಶವನ್ನು ಸಹ ಹೊರಡಿಸಲಾಗಿದೆ. ಮಂತ್ರಿಗಳಿಗೆ ಸಿಗುವಷ್ಟೇ ಸಕಲ ಸೌಲಭ್ಯ ಕೂಡ ಸುನಿಲ್ ಅವರಿಗೆ ಸಿಗಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಈಗ ಸಿಎಂ ಮುಖ್ಯ ಸಲಹೆಗಾರರಾಗಿ ಸುನಿಲ್ ಕನುಗೋಳು ಅವರನ್ನ ನೇಮಕ ಮಾಡಲಾಗಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸುನಿಲ್ ಕನುಗೋಳು ಅವರನ್ನ ನೇಮಕ ಮಾಡಲಾಗಿದೆ. ಈಗ ಫೋಟೋದಲ್ಲಿ ನೋಡ್ತಾ ಇದ್ರೆ ಡಿಕೆಶಿ ಅವರ ಪಕ್ಕದಲ್ಲಿ ಸುನಿಲ್ ಕನುಗೋಳು ಅವರು ಕುತ್ಕೊಂಡಿರುವಂತಹ ಫೋಟೋವನ್ನ ನೋಡ್ತಾ ಇದ್ದಾರೆ. ನಿಮಗೆಲ್ಲ ಕೂಗೋ ಮಾರಮ್ಮನ ಬಗ್ಗೆ ಗೊತ್ತಿದೆ ಅನ್ಸುತ್ತೆ. ಅದೇ ಕೂಗೋ ಮಾರಮ್ಮ ಬರ್ತಾಳೆ ಅಂತ ಬಾಗಿಲು ಗೋಡೆಗಳ ಮೇಲೆ ನಾಳೆ ಬಾ ಅಂತ ಬರೀತಾ ಇದ್ರಲ್ಲ, ಹಾಗಾಗಿದೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಕಥೆ. ಸರ್ಕಾರ ಬಂದು ಹತ್ರ 3 ವಾರ ಕಳೆದ್ರು ಜನರಿಗೆ ನಾಳೆ 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 ಅಂತ ಕೂಗೋ ಮಾರಮ್ಮನ ಕಥೆ ಹೇಳ್ತಿದ್ದಾರೆ. ರಿಸಲ್ಟ್ ಬಂದಾಗಲೇ 5 ಗ್ಯಾರಂಟಿಗೆ ಆದ್ಯತೆ ಅಂದ್ರು. ಕೆಲವು ಮಾತುಗಳನ್ನ ನಾವು ಜನರಿಗೆ ಹೇಳಿದ್ದೇವೆ. ಆ ಗ್ಯಾರಂಟಿಗಳು, ಆ ಕೆಲಸವನ್ನು ನೀವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. ಮೊದಲ ಕ್ಯಾಬಿನೆಟ್ ನಲ್ಲಿ ಗ್ಯಾರಂಟಿಗೆ ಮುದ್ರೆನೂ ಇಟ್ರು. ಈ 5 ಗ್ಯಾರಂಟಿಗಳನ್ನ ಅವನ್ನ ಈಡೇರಿಸ್ತೀವಿ. ಇನ್ನು ವರ್ಕೌಟ್ ಮಾಡ್ತಾ ಇದ್ದೀವಿ. ಐ ವಿಲ್ ಕಮ್ ಔಟ್ ವಿತ್ ಡೀಟೇಲ್ಸ್ ಇನ್ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ನಾಳೆ ಘೋಷಣೆ ಗ್ಯಾರಂಟಿ, ನಾಡಿದ್ದು ಮುಂದೂಡಿಕೆ. ಶುಕ್ರವಾರ ಸೇರಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ. 18-20 ದಿನಗಳಿಂದ ಗ್ಯಾರಂಟಿ 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 ಅಂತ ಬರೀ ಮಾತಲ್ಲೇ ಗ್ಯಾರಂಟಿ ಕೊಡ್ತಿದೆ ಸಿದ್ದರಾಮಯ್ಯ ಸರ್ಕಾರ. ಜಾರಿ ಯಾವಾಗ ಅನ್ನೋದಕ್ಕೆ ಯಾರತ್ರನೂ ನಿಖರವಾದ ಉತ್ತರ ಸಿಗ್ತಿಲ್ಲ. ಇವತ್ತು ಎಲ್ಲ ರಿಪೋರ್ಟ್ ತಗೊಂಡು ನಾಳೆ ಸಂಪುಟ ಸಭೆ ನಡೆಸಿ ಗ್ಯಾರಂಟಿ ಘೋಷಿಸ್ತೀವಿ ಎಂದಿದ್ದ ಸರ್ಕಾರ ಈಗ ನಾಳೆ ಮಾಡಲ್ಲ, ನಾಡಿದ್ದು ಕ್ಯಾಬಿನೆಟ್ ಸಭೆ ಅಂತ ಪೋಸ್ಟ್ಪೋನ್ ಮಾಡಿದೆ. ಎಲ್ಲ ಮಿನಿಸ್ಟ್ರಿಗಳನ್ನ ಕರೆದು ಅಧಿಕಾರಿಗಳು ಏನು ಮಾಹಿತಿ ಸಂಗ್ರಹ ಮಾಡಿದ್ದಾರೆ, ಇವತ್ತು ತೀರ್ಮಾನಗಳನ್ನು ಮಾಡಿಲ್ಲ. ಏನ್ ತೀರ್ಮಾನ ಮಾಡ್ತೀವಿ ಅದನ್ನ ನಿಮಗೆಲ್ಲ ತಿಳಿಸ್ತೀವಿ. 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಗ್ಯಾರಂಟಿ. ಏನೋ ಕರೆಂಟ್ ಬಿಲ್ ಕಟ್ಟಬೇಡಿ, ಮಹಿಳೆಯರು ಬಸ್ ಟಿಕೆಟ್ ತಗೋಬೇಡಿ, ನಾಳೆಯಿಂದಲೇ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಬಿಜೆಪಿ ಅಭಿಯಾನವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಕೋಲಾರ ಜಿಲ್ಲೆಯಾದ್ಯಂತ ಅಭಿಯಾನಕ್ಕೆ ಬಿಜೆಪಿ ಮುಖಂಡರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾಳೆ 5 ಗ್ಯಾರಂಟಿಗಳನ್ನ ಅಧಿಕೃತ ಜಾರಿಗೊಳಿಸಲು ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ನೀಡಿದೆ. ಇನ್ನು ನುಡಿದಂತೆ ನಡೆಯದಿದ್ರೆ ನಾಳೆಯಿಂದ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಈಗ ವಿರೋಧ ಪಕ್ಷಗಳು ಸಜ್ಜಾಗಿದೆ. ಅದರಲ್ಲೂ ಬಿಜೆಪಿ ನಾಳೆಯಿಂದ ಹಳ್ಳಿಗೂ ತೆರಳಿ ಅರಿವನ್ನ ಮೂಡಿಸೋದಕ್ಕೆ ಬಿಜೆಪಿ ಇದೀಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ.
ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ ಕಾಂಗ್ರೆಸ್ ಏನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ, ಅದು ತತ್ಕ್ಷಣ ಈಗ ಜಾರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರು ಈಗ ಇದರ ವಿರುದ್ಧವಾಗಿ ಹೋರಾಟವನ್ನು ನಡೆಸೋದಕ್ಕೆ ಅಥವಾ ಅಭಿಯಾನವನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನಾಳೆಯಿಂದ ಹಳ್ಳಿಗೂ ತೆರಳಿ ಅರಿವನ್ನ ಮೂಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಕಲಬುರಗಿ ಈ ಜಿಲ್ಲೆಗಳ ಹೆಸರು ಹೇಳ್ತಾ ಇರೋದಕ್ಕೆ ಕಾರಣ ಕಪ್ಪು ಕುಬೇರರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ನಡೆಸಿದ ದಾಳಿ ಆಗಿದ್ದು ಯಾರ್ಯಾರ ಮೇಲೆ, ಸಿಕ್ಕಿದ್ದು ಏನೇನು ನೋಡ್ಬಿಡಿ. ಬೆಸ್ಕಾಂ ತಾಂತ್ರಿಕ ನಿರ್ದೇಶಕ ರಮೇಶ್ಗೆ ಸಂಬಂಧಿಸಿದ ಮನೆ, ಕಚೇರಿ ಸೇರಿ 4 ಕಡೆ ರೇಡ್ ಮಾಡಿದ್ರು. ದಾಳಿಯಲ್ಲಿ 1,40,00,000 ಮೌಲ್ಯದ ಮನೆ, 2 ಬೈಕ್, 1 ಕಾರು, ಚಿನ್ನಾಭರಣ ಸೇರಿದಂತೆ 5,60,00,000 ಮೌಲ್ಯದ ವಸ್ತುಗಳು. ಹೆಜ್ಜಾಲ, ದೇವನಹಳ್ಳಿ, ದಾಬಸ್ಪೇಟೆ, ಬಸವೇಶ್ವರ ನಗರದಲ್ಲಿ ಫ್ಲಾಟ್, 3 ಮನೆ, 10 ಎಕರೆ ಕೃಷಿ ಭೂಮಿ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ತುಂಗಾ ಮೇಲ್ದಂಡೆ ಯೋಜನೆ ಇಂಜಿನಿಯರ್ ಪ್ರಶಾಂತ್ ಮನೆ ಮೇಲೆ ರೇಡ್ ಆಗಿದೆ. 3.5 ಕೆಜಿ ಬಂಗಾರ, 24 ಕೆಜಿ ಬೆಳ್ಳಿ ಹಾಗೂ 25 ಲಕ್ಷ ಹಾರ್ಡ್ ಕ್ಯಾಶ್, 50 ಬಾಟಲ್ ವಿದೇಶಿ ಮದ್ಯ ಅಲ್ಲದೆ 300 ಜೊತೆ ಶೂ, 6 ಎಕರೆ ಕೃಷಿ ಜಮೀನು ಹಾಗೂ 2 ಸೈಟ್ ಪತ್ತೆಯಾಗಿದೆ. ಶಿಕಾರಿಪುರದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಶಂಕರನಾಯಕ್ ಮನೆಯಲ್ಲೂ 350 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ ಹಾಗೂ 10 ಎಕರೆ ಜಮೀನು ದಾಖಲೆ ಪತ್ತೆಯಾಗಿವೆ. ಕೆಐಡಿಬಿ ಅಧಿಕಾರಿ ನರಸಿಂಹಮೂರ್ತಿ ಮನೆ ಮೇಲೆ ರೇಡ್ ಆಗಿದ್ದು 8 ಲಕ್ಷ ಹಣ, 1 ಕೆಜಿಗೂ ಹೆಚ್ಚು ಚಿನ್ನ ಪತ್ತೆಯಾಗಿದೆ. ಕಲಬುರಗಿಯಲ್ಲಿ ಕ್ರೆಡಲ್ ಜೆಡಿ, ಬೀದರ್ನಲ್ಲಿ ಭೂಸೇನಾ ನಿಗಮದಲ್ಲಿ ಇಇ, ದೊಡ್ಡಬಳ್ಳಾಪುರದಲ್ಲಿ ಪಿಡಿಒ ರಂಗಸ್ವಾಮಿ ಮನೆ ಮೇಲೆ ರೇಡ್ ಆಗಿದೆ. ವಿವಾದ ವಿದೇಶ. ರಾಹುಲ್ ಗಾಂಧಿ ಅವರ ಸುತ್ತೋ ಈ 2 ವಿಗಳು ಮತ್ತೆ ಸದ್ದು ಮಾಡ್ತಾ ಇದೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಾಹುಲ್ ಮಾತನಾಡಿದ್ದು ಎನ್ನಲಾದ ಕೆಲ ಘಟನೆ ಬಿಜೆಪಿ ಬಾಯಿಗೆ ಆಹಾರವಾಗಿದೆ. ರಾಹುಲ್ ಗಾಂಧಿ ಮತ್ತೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಪರಕೀಯರ ನಾಡಲ್ಲಿ ನಿಂತು ಮತ್ತೆ ಭಾರತದ ಸಮಸ್ಯೆಗಳನ್ನು ಹೇಳಿದ್ದಾರೆ. ಭಾರತದಲ್ಲಿ ಮುಸ್ಲಿಮರು ಜೀವ ಕೈಯಲ್ಲಿ ಹಿಡಿದು ಜೀವನ ನಡೆಸುತ್ತಿದ್ದಾರೆ. ಹೊಸ ಸಂಸತ್ ಭವನ ಮತ್ತು ಸೆಂಗೋಲ್ ಸ್ಥಾಪನೆ ದಿಕ್ಕು ತಪ್ಪಿಸುವ ನಾಟಕ ಎಂದು ಹೆಜ್ಜೆ ಹೆಜ್ಜೆಗೂ ಭಾರತವನ್ನ ಅವಮಾನಿಸಿದ್ರು. But in fact, it is being done to all minorities. I can guarantee you that the same way you are feeling attacked, I can guarantee you my Sikh brothers are feeling the same thing. Christian brothers are feeling the same, sisters are feeling the same thing. The Dalit community is feeling the same thing. Tribal community is feeling the same thing. Can't really discuss them, so then they have to do the whole scepter thing. You know, lying down and doing all that. Aren't you happy I'm not lying down? Who have got control of the system, who've got control of the media, and who are fully supported by, big money, right? But this is not the large mass of Indian people. ರಾಹುಲ್ ಗಾಂಧಿ ಮಾತಾಡುತ್ತಿದ್ದಾಗ ಖಲಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿ ಖಲಿಸ್ತಾನದ ಧ್ವಜವನ್ನು ಪ್ರದರ್ಶಿಸಲಾಗಿದೆ. ರಾಹುಲ್ ಗಾಂಧಿ ದೇಶಕ್ಕೆ ಅವಮಾನ ಎಸಗುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಆರೋಪ ಮಾಡಿದ್ದಾರೆ. राहुल गांधी जी की हर विदेश यात्रा भारत का अपमान करने में कहीं पीछे नहीं रहती और इस बार की प्रायोजित ये विदेश यात्रा भी उसी दिशा. ಜ್ಞಾನವಾಪಿಯಲ್ಲಿರೋ ಶೃಂಗಾರ ಗೌರಿಗೆ ಇನ್ಮುಂದೆ ವಾರವಿಡೀ ಪೂಜೆ ಸಲ್ಲಿಸೋ ಅವಕಾಶ ಹಿಂದೂ ಮಹಿಳಾ ಆರಾಧಕರ ಪಾಲಿಗೆ ಬಹುತೇಕ ಸಿಕ್ಕಂತೆ. ಇವರುಗಳ ಮನವಿಗೆ ಅಲಹಾಬಾದ್ ಹೈಕೋರ್ಟ್ ಕೂಡ ಸಮ್ಮತಿ ಸೂಚಿಸಿದೆ. ಕೋರ್ಟ್ನಲ್ಲಿ ಇಲ್ಲಿಯವರೆಗೆ ಆಗಿದ್ದೇನೋ ಅನ್ನುವಂತಹ ಕ್ವಿಕ್ ಮಾಹಿತಿ ಇಲ್ಲಿದೆ ನೋಡಿ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ಪ್ರಕರಣದಲ್ಲಿ ಅಂಜುಮನ್ ಇಂತೆಜಾಮಿಯಾ ಮಸೀದಿ ಅರ್ಜಿ ವಜಾ ಆಗಿದೆ. ಮುಸ್ಲಿಂ ಸಮಿತಿಯ ಮನವಿಯನ್ನ ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿದೆ. ಮಸೀದಿ ಒಳಗಿರುವ ಶೃಂಗಾರಗೌರಿ ವಾರವಿಡೀ ಪೂಜೆ ಸಲ್ಲಿಸಲು ಹಿಂದೂ ಮಹಿಳಾ ಆರಾಧಕರು ಅವಕಾಶ ಕೇಳಿದ್ರು. ಜಿಲ್ಲಾ ಕೋರ್ಟ್ ಅನುಮತಿಸಿತ್ತು. ಇದನ್ನು ಪ್ರಶ್ನಿಸಿ ಅಂಜುಮನ್ ಮಸೀದಿ ಸಮಿತಿ ಅಲಹಾಬಾದ್ ಹೈಕೋರ್ಟ್ಗೆ ಹಾಕಿದ್ರು. ಮುಸ್ಲಿಂ ಸಮಿತಿ ಅರ್ಜಿಯನ್ನ ಇವತ್ತು ವಜಾ ಮಾಡಿದೆ. 1991 ಪೂಜಾ ಸ್ಥಳ ಕಾಯ್ದೆ ಹಾಗೂ 1995 ವಕ್ಫ್ ಕಾಯ್ದೆಯಡಿ ಮಸೀದಿ ಒಳಗೆ ಪೂಜೆಗೆ ಅವಕಾಶ ಇಲ್ಲ. ಜಿಲ್ಲಾ ಕೋರ್ಟ್ ಆದೇಶವನ್ನ ಮರುಪರಿಶೀಲಿಸಿ ತಕ್ಷಣ ವಜಾ ಮಾಡಿ ಅಂತ ಅಂಜುಮನ್ ಮಸೀದಿ ಸಮಿತಿ ಪರ ವಕೀಲರು ವಾದ ಮಾಡಿದ್ರು. ಆದರೆ ಈಗಾಗಲೇ ಶೃಂಗಾರಗೌರಿಗೆ ಪೂಜೆ ನಡೆಯುತ್ತಿದೆ. ವಾರದಲ್ಲಿ 4 ದಿನ ಪೂಜೆನೂ ನಡೆಸಲಾಗಿದೆ. ವಾರವಿಡೀ ಪೂಜೆಗೆ ಅವಕಾಶ ಕೋರಿದ್ದೀವಿ ಅಷ್ಟೇ. ಜಿಲ್ಲಾ ಕೋರ್ಟ್ ಆದೇಶ ಸರಿಯಿದ್ದು ಪೂಜೆಗೆ ಅವಕಾಶ ಕೊಡಬೇಕು ಅಂತ ಹಿಂದೂ ಮಹಿಳೆಯರ ಪರ ವಕೀಲರು ವಾದ ಮಾಡಿದ್ರು.
ವಾದ ಪ್ರತಿವಾದದ ಜೊತೆ ಹಿಂದಿ ತೀರ್ಪು ಪರಿಶೀಲಿಸಿದ ಹೈಕೋರ್ಟ್, ಜಿಲ್ಲಾ ಕೋರ್ಟ್ ಆದೇಶ ಸರಿಯಿದೆ, ಪುರಾತತ್ವ ಇಲಾಖೆ ದಾಖಲೆ ಉಲ್ಲೇಖವಿದೆ, ಹಿಂದಿನ ಆದೇಶವನ್ನೇ ಪಾಲನೆ ಮಾಡಿ ಮೇಲ್ವಿಚಾರಣೆಗೆ ಅವಕಾಶ ಕೊಡ್ತೀವಿ, ಜುಲೈ 15ಕ್ಕೆ ಸಂಪೂರ್ಣ ವಿಚಾರಣೆ ನಡೆಸೋಣ ಅಂತ ಆದೇಶ ಹೊರಡಿಸಿದ್ದು ಮಸೀದಿ ಸಮಿತಿ ಅರ್ಜಿ ವಜಾಗೊಳಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಇವತ್ತು ಒಂದು ಅಮೃತ ಗಳಿಗೆಗೆ ಹಿರಿಯ ನಟಿ ಲೀಲಾವತಿ ಅವರ ಮನೆ ಸಾಕ್ಷಿಯಾಗಿದೆ. ನಮ್ಮ ಲೀಲಮ್ಮ ನಿಮ್ಮೊಳಗೆ ನಾವಮ್ಮ ಎಂಬ ಸುಂದರ ಕಲ್ಪನೆಯಲ್ಲಿ ಕಲರ್ಫುಲ್ ಕಾರ್ಯಕ್ರಮ ಮಾಡಲಾಯಿತು. ಹಿರಿಯ ನಟಿ ಲೀಲಾವತಿ ಜೊತೆಗೆ ಕನ್ನಡ ಚಿತ್ರರಂಗ ದಿನಪೂರ್ತಿ ಪ್ರಕೃತಿ ಮಡಿಲಲ್ಲಿ ಸಂತಸ ಸಂಭ್ರಮ. ನಂತರ ಕನ್ನಡ ಚಿತ್ರರಂಗ ಸಾಕಷ್ಟು ಏರಿಳಿತ ಕಂಡಿದೆ. ಅದೆಷ್ಟು ಕಲಾವಿದರನ್ನ ಕಳೆದುಕೊಂಡು ನೋವಿನಲ್ಲಿರುವ ಚಿತ್ರರಂಗದ ಮಂದಿಯ ಮುಖದಲ್ಲಿ ಇಂದು ಸಂತಸ ಮನೆ ಮಾಡಿತ್ತು. ಇದಕ್ಕೆ ಕಾರಣ ಹಿರಿಯ ನಟಿ ಲೀಲಾವತಿ. ಬದುಕಿನ ಮುಸ್ಸಂಜೆಯಲ್ಲಿರುವ ನಟಿ ಲೀಲಾವತಿ ಅವರನ್ನ ನೋಡಬೇಕು, ಮಾತನಾಡಿಸಬೇಕು ಎಂಬ ಹಂಬಲ ಅಭಿಮಾನಿಗಳು ಅಷ್ಟೇ ಅಲ್ಲ, ಚಿತ್ರರಂಗದ ಮಂದಿಗೂ ಕಾಡಿತ್ತು. ಅದಕ್ಕಾಗಿಯೇ ಇವತ್ತು ಲೀಲಾವತಿ ಅವರನ್ನ ನೋಡಿ ಮಾತನಾಡಿಸಿ ಅವರ ಜೊತೆ ದಿನ ಕಳೆಯಲು ನಿರ್ಧಾರ ಮಾಡಿದ್ರು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ಅವರ ನೇತೃತ್ವದಲ್ಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್, ದೊಡ್ಡಣ್ಣ, ಶ್ರೀಧರ್, ಟೆನ್ನಿಸ್ ಕೃಷ್ಣ, ಪೂಜಾ ಗಾಂಧಿ, ಭವ್ಯ, ಸಂಗೀತ, ಪದ್ಮಾ ವಾಸಂತಿ, ಹಿರಿಯ ನಟಿ ಶ್ರುತಿ ಅವರ ತಂದೆ ತಾಯಿ ಗೀತಾ ನರಸಿಂಹರಾಜು ಸೇರಿದಂತೆ ಅನೇಕ ಕಲಾವಿದರು ಲೀಲಾವತಿ ಅವರ ಮನೆಯಲ್ಲಿ ಒಂದುಗೂಡಿ ಹಾಡಿ ಕುಣಿದು ಸಂತಸಪಟ್ಟರು. ಭಗವಂತ ಇಂಥ ಭಾಗ್ಯ ಎಲ್ಲ ಕಲಾವಿದರಿಗೂ ಕೊಡಪ್ಪ. ನನಗೆ ಇಷ್ಟು ಗೌರವ, ಇಷ್ಟು ಪ್ರೀತಿ ಜನತೆಗೆ ನನ್ನ ಮೇಲೆ ಇದೆ ಅಂತ ನನ್ನ ಕನಸು ಮನಸ್ಸಿನಲ್ಲೂ ನಾನು ತಿಳ್ಕೊಂಡಿಲ್ಲ. ಮರೆಯಲಾಗದ ಒಂದು ಸಂಘಟನೆ. ಅನಿರೀಕ್ಷಿತವಾಗಿ ಚಿತ್ರರಂಗದ ಸದಸ್ಯರು ಮನೆಗೆ ಆಗಮಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ ವಿನೋದ್ ರಾಜ್, ಇವತ್ತು ನಮ್ಮ ಮನೆ ಲೀಲಾವತಿ ಅವರ ಮನೆಯಾಗಿಲ್ಲ, ಅವರ ತವರು ಮನೆಯಾಗಿದೆ. ಎಲ್ಲ ಒಂದು ಕಡೆ ಸೇರಿದ್ದು ನಿಜಕ್ಕೂ ಸಂತಸದ ವಿಚಾರ ಎಂದಿದ್ದಾರೆ. ಕಲಾವಿದೆಯ ಒಂದು ತೋಟನ ನೋಡಿ ಅವರು ಸಂತೋಷ ಪಟ್ಟಾಗ ನಮಗಾಗುವಂಥ ಸಂತೋಷ ಇದೆಯಲ್ಲ, ಅದು ಹಿಮಾಲಯ ಪರ್ವತಕ್ಕಿಂತ ಎತ್ತರ. ಅದು ಅವ್ರಿಗೆ ಈಗ ಏನಾಗಿದೆ, ಅವ್ರ ಮನೆಯಲ್ಲ, ಇದು ತವ್ರ ಮನೆ ತರ ಆಗೋಗ್ಬಿಟ್ಟಿದೆ. ನಟಿ ಲೀಲಾವತಿ ಅವರ ಮನೆಯಲ್ಲಿ ಕಲಾವಿದರ ದಂಡು ಒಂದೆಡೆ ಸೇರಿದ್ರೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಹಾಡು ಹಾಡಿ ಕುಣಿದು ಕೇಕ್ ಕತ್ತರಿಸಿ ಸೆಲೆಬ್ರೇಟ್ ಮಾಡುವ ಮೂಲಕ ಈ ದಿನವನ್ನ ಸಂಭ್ರಮಿಸಲಾಯಿತು. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಅಪಾಯದ ಅಡಿಯಲ್ಲಿ ಮಕ್ಕಳ ಭವಿಷ್ಯ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ? ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಯಾವಾಗ? ಸರ್ಕಾರಿ ಶಾಲೆ ಉಳಿಸಿ, ಇದು ನ್ಯೂಸ್ 18 ಅಭಿಯಾನ. ಅವನತಿಯತ್ತ ಸಾಗಿದೆ ದಾವಣಗೆರೆಯ ಮೊದಲ ಸರ್ಕಾರಿ ಶಾಲೆ. ದಾವಣಗೆರೆಯ ಕೆಆರ್ ಮಾರ್ಕೆಟ್ನಲ್ಲಿರುವ ಶತಮಾನದ ಸರ್ಕಾರಿ ಶಾಲೆ ಇದಾಗಿದ್ದು ಹಾಳು ಕೊಂಪೆಯಾಗಿದೆ. ಇನ್ನು 1900ರಲ್ಲಿ ಆರಂಭವಾಗಿದ್ದಂತಹ ಶಾಲೆ ಇದೀಗ ಹಾಳು ಕೊಂಪೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು 1000 ವಿದ್ಯಾರ್ಥಿಗಳಿದ್ದ ಸಂಖ್ಯೆ ಈಗ 48ಕ್ಕೆ ಕುಸಿತ ಕಂಡಿದೆ. 42 ಶಿಕ್ಷಕರಿದ್ದ ಶಾಲೆಯಲ್ಲಿ ಈಗ ಇರೋದು ಬರೀ 3 ಶಿಕ್ಷಕರು ಮಾತ್ರ. ಈಗ ಒಡೆದು ಹೋಗಿದೆ ಹೆಂಚು, ಬಿರುಕು ಬಿಟ್ಟಿದೆ ಶಾಲೆಯಲ್ಲಿ ಹೆಂಚುಗಳು. ಹಾಗೆ ಯಾವ ರೀತಿಯಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಆ ಶಾಲೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು 123 ವರ್ಷದ ಕಟ್ಟಡ. 123 ವರ್ಷದ ಕಟ್ಟಡ ಅಂತಂದರೆ ಕಟ್ಟಡ ಮಾತ್ರ ಭಾಳ ಸುಂದರವಾಗಿದೆ, ಅಷ್ಟೇ ಕ್ವಾಲಿಟಿ ಆದಂಥ ಕಟ್ಟಡ. ಆದರೆ ಇದು ರಿಪೇರಿ ಅಥವಾ ಇದಕ್ಕೆ ಹೊಸ ಒಂದು ರೂಪ ಕೊಡ್ತಕ್ಕಂಥ ಇದು ಇಲ್ಲಲ್ಲಿ ಇಲಾಖೆ ಫೇಲ್ ಆಗಿದೆ ಅಂತ ನಾನು ಹೇಳ್ಬೋದು. ಅದರ ನಿರ್ವಹಣೆ ಇಲ್ಲದೇ ಹಂಚುಗಳೆಲ್ಲ ಸೋರ್ತವೆ. ಮಳೆ ಬಂದರೆ ಎಲ್ಲ ಇದು ತರಗತಿ ಕೋಣೆ ಒಳಗೆ ನೀರು ಬೀಳ್ತವೆ, ಮಕ್ಕಳೇ ಕೂತ್ತಾರೆ. ಮತ್ತು ಇಲ್ಲಿವರೆಗೆ ಆದರೆ ಸುಮಾರು 100 ವರ್ಷದಿಂದ ಇದು ಯಾವಾಗ ಸುಣ್ಣ ಬಣ್ಣ ಕಂಡಿತ್ತೋ ಗೊತ್ತಿಲ್ಲ. ಆದರೆ ಈಗ ಬಂದಾಗ ಇಲ್ಲಿ ಬರಬೇಕು ಅನ್ನಿಸ್ದಾಗ ಖುಷಿ ಅನ್ನಿಸ್ತು. ಆದರೆ ಇಲ್ಲಿ ವಸ್ತುಸ್ಥಿತಿ ನೋಡಿದಾಗ ಎಂತಹ ಶಾಲೆಗೆ ಬಂದೆಲ್ಲ, ಇಂಥ ಶಾಲೆಗೆ ನಾನು ಸೇವೆ ಸಲ್ಲಿಸಕ್ಕೆ ಬಂದೆಲ್ಲ ಅಂತ ಒಂಥರ ಮುರುಕ ಆಯಿತು.
ರಾಜ್ಯಾದ್ಯಂತ ಇಂದಿನಿಂದ ಶಾಲೆಗಳು ಆರಂಭವಾಗಿದೆ. ಆದರೆ ಶಾಲೆಗಳ ಸ್ಥಿತಿಗತಿ ಯಾವ ರೀತಿ ಅನ್ನೋದನ್ನು ಒಂದು ರಿಯಾಲಿಟಿ ಚೆಕ್ಕಿಗೆ ನಾವು ಬಂದಿದ್ದೀವಿ. ದಾವಣಗೆರೆಯಲ್ಲಿ ಕೂಡ ಏನು ನಾವು KR ಮಾರ್ಕೆಟ್ನ ಒಂದು ಸರ್ಕಾರಿ ಶಾಲೆಯಲ್ಲಿದ್ದೀವಿ. ಈ ಶಾಲೆ 1900 ಇಸ್ವಿಯಲ್ಲಿ ಪ್ರಾರಂಭವಾಗಿದೆ. ಆದರೆ ದಾವಣಗೆರೆಗೆ ಮೊಟ್ಟ ಮೊದಲ ಸರ್ಕಾರಿ ಶಾಲೆ ಇದಾಗಿದೆ. ಈಗ ಸರ್ಕಾರಿ ಶಾಲೆಯ ಸ್ಥಿತಿ ಹೇಗಿದೆ ಅನ್ನೋ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಬನ್ನಿ, ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಈ ಶಾಲೆ ಸುಮಾರು ದಾವಣಗೆರೆಗೆ ಮೊದಲನೇ ಶಾಲೆ. ಆದರೆ ಇದನ್ನು ಯಾವ ಸರ್ಕಾರ ಬಂದರೂ ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸಾಕಷ್ಟು ಬಾರಿ ಇಲ್ಲಿಯ ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು ಈ ಶಾಲೆನ ಒಂದು ಸ್ವಲ್ಪ ಉನ್ನತೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದಾರೆ. ಆದರೆ ಯಾವುದೇ ರೀತಿ ಸರ್ಕಾರಗಳು ಈ ಕಡೆ ಗಮನಿಸಿಲ್ಲ. ನಾವು ನೋಡ್ಬೋದು, ಮಳೆ ಬಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅಲ್ಲಿ ಅಂಚುಗಳು ಉದುರ್ಬೋದು. ಆದರೆ ಮಳೆಗೆ ಬಂದಾಗ ಕಂಟಿನ್ಯೂಸ್ ಆಗಿ ಸೋರ್ತಾ ಇರುತ್ತೆ ಅಂತ ಇಲ್ಲಿ ಸಾಕಷ್ಟು ಒಂದು ಮಕ್ಕಳು ಕೂಡ ಹೇಳ್ತಾ ಇದ್ರು. ಅದಲ್ಲದೆ ಕೂಡ ಇಲ್ಲಿ ದೃಶ್ಯಗಳಲ್ಲಿ ನೋಡಿದಂತೆ ನಾವು ಕಿಟಕಿಗಳು ಸಹ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇಲ್ಲಿ ಈ ಕಿಟಕಿ ಬಾಗಿಲುಗಳು ಹಾಳಾಗೋಗಿರೋದ್ರಿಂದ ಸಾಕಷ್ಟು ಕಳ್ತನಗಳು ಆಗ್ತಾವಂತ ಇಲ್ಲಿ ಶಿಕ್ಷಕರು ಹೇಳ್ತಾ ಇದ್ರು. ಇದಲ್ಲದೆ ಕೂಡ ಕೊಠಡಿ, ಇನ್ನು ಮಕ್ಕಳ ಕೊಠಡಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಏನು ಒಟ್ಟಾರೆ 1000 ಶಾಲಾ ಮಕ್ಕಳಿದ್ದಂಥ ಶಾಲೆ ಇದು. ಆದರೆ ಇದೀಗ ಕೇವಲ 48ಕ್ಕೆ ಇಳಿದಿದೆ. 1ರಿಂದ 7ನೇ ತರಗತಿಯವರೆಗೂ ಕೇವಲ 48 ವಿದ್ಯಾರ್ಥಿಗಳು ಮಾತ್ರ ಈ ಶಾಲೆಯಲ್ಲಿರ್ಬೋದು. ಯಾಕಂದರೆ ಇಲ್ಲಿಯ ಜನಗಳು ಎಲ್ಲರೂ ಕೂಡ ಈ ಶಾಲೆಯಲ್ಲಿ ಬೇಸತ್ತೋಗಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳ್ಬೋದು, ಏನಾದರೂ ಆತಂಕ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಮಕ್ಕಳನ್ನ ಇಲ್ಲಿಗೆ ಸೇರಿಸ್ತಾ ಇಲ್ಲ. ದೃಶ್ಯಗಳಲ್ಲಿ ನೋಡ್ಬೋದು, ಮಕ್ಕಳು ಕೂರುವಂಥ ಕೊಠಡಿಯಲ್ಲಿ ಯಾವ ರೀತಿ ಬಿರುಕು ಬಿಟ್ಟಿದೆ, ಆಮೇಲೆ ಅಂಚುಗಳೆಲ್ಲ ಸಂಪೂರ್ಣವಾಗಿ ಒಡೆದೋಗಿದೆ. ಅಂದರೆ ಇನ್ನೇನು ಮಳೆಗಾಲ ಆರಂಭವಾಗುತ್ತೆ. ಮಳೆಗಾಲ ಆರಂಭ ಆಯಿತು ಅಂದರೆ ಕಂಟಿನ್ಯೂಯಸ್ ಆಗಿ ನೀರು ಸೋರುತ್ತೆ ಅನ್ನೋದು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಇತ್ತ ಅಧಿಕಾರಿ ಆಗಿರಲಿ, ರಾಜಕಾರಣಿಗಳಾಗಿರಲಿ ಇತ್ತ ಗಮನ ಹರಿಸ್ತಾ ಇಲ್ಲ. ಮಕ್ಕಳ ಪರಿಸ್ಥಿತಿ ಅಂತೂ ಹೇಳ್ತಿರಲಾಗಿದೆ. ಒಟ್ಟಾರೆ ಇನ್ನಾದರೂ ಸರ್ಕಾರಗಳು ಇತ್ತ ಗಮನ ಹರಿಸಿ ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಂಜಯ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಯಾದಗಿರಿಯ ಸರ್ಕಾರಿ ಉರ್ದು ಶಾಲೆ ಅವ್ಯವಸ್ಥೆಯಿಂದ ಕೂಡಿದೆ. 30 ವರ್ಷದ ಹಳೆಯ ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳು ಕಲಿಕೆ ನಡೆಸಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರೋ ಶಾಲೆಯಲ್ಲಿಲ್ಲ ಮೂಲ ಸೌಕರ್ಯ. ಇನ್ನು ವಡಕೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯು ಅವ್ಯವಸ್ಥೆಯಿಂದ ಕೂಡಿದೆ. ಯಾದಗಿರಿಯ ಸರ್ಕಾರಿ ಉರ್ದು ಶಾಲೆ ಈಗ ಅವ್ಯವಸ್ಥೆಯಿಂದ ಕೂಡಿದೆ. 30 ವರ್ಷದ ಹಳೆಯ ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳು ಕಲಿಕೆಯನ್ನ ಮಾಡ್ತಿದ್ದಾರೆ. ಈಗ ಮೂಲ ಸೌಕರ್ಯ ಅಂತಂದ್ರೆ ಒಂದು ಟಾಯ್ಲೆಟ್ ಇರ್ಬೋದು, ಅಥವಾ ಊಟ ಇರ್ಬೋದು, ಅಥವಾ ನೀರಿರ್ಬೋದು, ಯಾವುದೇ ಒಂದು ವ್ಯವಸ್ಥೆಯನ್ನ ಈ ಶಾಲೆ ಹೊಂದಿಲ್ಲ ಅನ್ನುವಂಥದ್ದು ಈಗ ದುರದೃಷ್ಟಕರ. ಸರ್ಕಾರಿ ಉರ್ದು ಶಾಲೆ ಈಗ ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರೂ ಕೂಡ ಈ ಶಾಲೆಯಲ್ಲಿ ಮೂಲ ಸೌಕರ್ಯ ಇಲ್ಲ. 9 ವರ್ಷ ಸೋರ್ತದ ಸರ್. ಉರ್ದು ಸ್ಕೂಲ್ ಎಲ್ಲ ಕೆಲಸ ಸೋರ್ತವ ಸರ್. ಏನು ಬಂಡಿಯು ಅದು ಎಲ್ಲರೂ ಕಿತ್ಕೊಂಡು ಹೋಗ್ತದ ಸರ್. ಚತ್ತು ಅದು ಬೀಳಕೋತಾರ ಸರ್. ನಮಗೂ ಬೀಳಕೋತದ ಭಯ ಅದಾದ್ರಿ. ಹೌದ್ರಿ, ನಮಗೂ ಹೊಸ ಬಿಲ್ಡಿಂಗ್ ಆಗ್ತಕೋತಾರ. ವಡಗೇರೆ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ 1ನೇ ತರಗತಿಯಿಂದ 8ನೇ ತರಗತಿಯಲ್ಲಿ 180ಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಪಾಠ ಮಾಡ್ತಿದ್ದಾರೆ. ಇಲ್ಲಿ ಶಾಲೆ 9 ಕೋಣೆಗಳಿಂದ 6 ಕೋಣೆಗಳು ಶೀತಲ ವ್ಯವಸ್ಥೆ ದನದ ಕೊಟ್ಟಿಗೆ ಇದ್ದಂಗೆ ಶಾಲೆ ಆಗಿಬಿಟ್ಟವ್ರಿ. ಈ 3 ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ ಪಾಠ ಮಾಡ್ತಾರೆ ಟೀಚರ್ಗಳು. ಈ ಶಾಲೆ ವಿದ್ಯಾರ್ಥಿಗಳು ಬರ್ಬೇಕಂದ್ರೆ ಅಂಜಾಕತ್ತಾರೆ, ಯಾವಾಗ ಬಿಲ್ಡಿಂಗ್ ಬೀಳ್ತದೆ ಅಂತ ಕೇಸಿ. ಹಾಗಾಗಿ ನಮ್ಮ ನಾಯ್ಕಲ್ ಉರ್ದು ಪ್ರಾಥಮಿಕ ಶಾಲೆಗೆ ತುರ್ತಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂತೂ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಮತ್ತು ಎಲ್ಲ ಹೊಸ ಸರ್ಕಾರಕ್ಕೂ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೂ ಮನವಿ ಮಾಡ್ತೀವಿ ನಾವು. ಸರ್, ಈಗ ವಿವೇಕ ಯೋಜನೆಯಡಿಯಲ್ಲಿ ಸ್ಟೇಟ್ ಸೆಕ್ಟರ್ದು ವಿವೇಕ ಯೋಜನೆಯಲ್ಲಿ 180 ನಮ್ಮಲ್ಲಿ ಮಂಜೂರಾಗಿದ್ದಾವೆ. 180 ಕೊಠಡಿ ಮಂಜೂರಾಗಿದ್ದಾವೆ. ಈಗ ಅವರು ಇದು ಇಲೆಕ್ಷನ್ ನಿಮಿತ್ತವಾಗಿ ಸ್ವಲ್ಪ ಸ್ಥಗಿತಗೊಳಿಸಿದರು. ಇನ್ನು ಮೇಲೆ ಆ ವಿವೇಕ 180 ಕೊಠಡಿ ಏನು ಶಿಥಿಲಾವಸ್ಥಿತಿ ಇದಲ್ಲ, ಕೆಡವಿ ಡೆಮಾಲಿಷ್ ಮಾಡತಕ್ಕ ಕಟ್ಸೋತಕ್ಕಂಥ ರೂಮ್ ಏನದಲ್ಲ, ಅವೆಲ್ಲ ರೂಮ್ಗಳನ್ನು 180 ಏನು ತುರ್ತು ರಿಪೇರಿ ಅಥವಾ ರಿಪೇರಿ ಮಾಡೋಕ್ಕೆ ಬರಲೇ ಇರ್ತಕ್ಕಂಥದ್ದು ಡೆಮಾಲಿಷ್ ಮಾಡಬೇಕು ಅಂತಲ್ಲ, ಅಂಥ ಒಂದು ಬಿಲ್ಡಿಂಗ್ ಸಿಡಿಲು ಮತ್ತು ಮಳೆ ಬರ್ತಕ್ಕಂಥ ಸಂಭವನೀಯತೆ ಇರುತ್ತೆ. ಮಳೆಗಾಲ ಪ್ರಾರಂಭ ಆಗಿದೆ. ಅಂಥ ಸಂದರ್ಭ ನಾವೇನಿದೆ ಅಂಥ ರೂಮ್ನಾಗ ಯಾರೂ ಕಳ್ಸಕ್ಕೆ ಒಂದೆರಡು ರೂಮ್ ಡ್ಯಾಮೇಜ್ ಇರ್ತಾವೆ. ಎಲ್ಲ ನಾವು ಈಗ SDMC ಮತ್ತು ನಮ್ಮ SSK ಯೋಜನೆ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿಗೆ ಅಮೌಂಟ್ ಬರ್ತಾ ಇರ್ತದೆ. ವಿದ್ಯಾ ದೇಗುಲ ಈಗ ವಿದ್ಯಾರ್ಥಿಗಳಿಗೆ ಕಂಟಕವಾಗಿದೆ ಅಂತ ಹೇಳ್ಬೋದು. ಯಾದಗಿರಿ ಜಿಲ್ಲೆಯ ಸುಮಾರು 2000ಕ್ಕೂ ಹೆಚ್ಚು ಶಾಲೆ ಕೋಣೆಗಳು ಜಿಲ್ಲೆಯಲ್ಲಿ ಶಿಥಿಲವಾದಂಥ ಕೋಣೆಯಲ್ಲಿ ಶಾಲೆ ನಡೀತಾ ಇದೆ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಉರ್ದು ಶಾಲೆ ಮುಂಭಾಗದಲ್ಲಿದ್ದೀವಿ. ಖುದ್ದಿಲ್ಲಿ ನೋಡ್ಬೋದು, ಯಾದಗಿರಿ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಬಹುತೇಕ ಶಾಲೆ ಕೋಣೆಗಳು ಕೂಡ ಶಿಥಿಲಗೊಂಡ ಕೋಣೆಗಳಾಗಿದ್ದು, ಆದರೆ ಈ ಬಗ್ಗೆ ಸಾಕಷ್ಟು ಬಾರಿ
ಶಾಲೆಯ ಆಡಳಿತ ಮಂಡಳಿ ಮತ್ತು ಅದೇ ರೀತಿಯಾಗಿ ಗ್ರಾಮಸ್ಥರು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ದುರಸ್ತಿ ಭಾಗ್ಯ ಕೂಡ ಕಂಡಿಲ್ಲ. ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಜೀವ ಭಯದಲ್ಲೇ ಪಾಠ ಕಲಿಯುವಂಥ ಪರಿಸ್ಥಿತಿ ಕೂಡ ತಲೆದೋರಿದೆ. ನಾವೀಗ ಇಲ್ಲಿ ದೃಶ್ಯ ನೋಡ್ಬೋದು, ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಇದ್ದೀವಿ. ಈ ಕೋಣೆಯಲ್ಲಿ ಏನಂತಂದ್ರೆ ಈ ಶಿಥಿಲಗೊಂಡ ಕೋಣೆಯಲ್ಲೇ ಶಾಲೆಗಳು ಕೂಡ ತರಗತಿಗಳು ಕೂಡ ಆರಂಭವಾಗಲಿದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ ಈ ಕೋಣೆಯನ್ನು ದುರಸ್ತಿ ಭಾಗ್ಯ ಕೂಡ ಕಂಡಿಲ್ಲ. ಕೇವಲ ನಾಯ್ಕಲ್ ಗ್ರಾಮನೇ ಅಲ್ಲ, ಯಾದಗಿರಿ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಕೂಡ ಕೋಣೆಗಳು ಕೂಡ ಶಿಥಿಲಗೊಂಡಿವೆ. ಪ್ರತಿ ಬಾರಿ ಮಳೆ ಬಂದರೆ ಈ ಶಾಲೆ ಕೋಣೆಗಳು ಕೂಡ ಮಳೆ ನೀರಿನಿಂದ ಸೋರಿಕೆ ಕೂಡ ಆಗಲಿದ್ದಾವೆ. ಈ ಭಾಗದಲ್ಲಿ ನಾವು ಕೂಡ ನೋಡಬಹುದು, ಇದೇ ಶಾಲೆ ಕೋಣೆಯಲ್ಲಿ ಶಾಲೆ ಶಿಥಿಲಗೊಂಡು ಬಿರುಕು ಬಿಟ್ಟಿದೆ. ಅದೇ ರೀತಿಯಾಗಿ ಈಗ ಮತ್ತೆ ಮಳೆಗಾಲ ಆರಂಭವಾಗಿದ್ದು ಮಳೆ ಬಂದರೆ ಈ ಶಾಲೆ ಕೋಣೆಗಳು ಕೂಡ ನೀರಿನಿಂದ ಸೋರಿಕೆ ಕೂಡ ಆಗಲಿದ್ದಾವೆ. ಆದರೆ ಈ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಗತ್ಯ ಕ್ರಮ ಕೂಡ ಕೈಗೊಂಡಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತೆ ಈಗ ಜೀವ ಭಯದಲ್ಲೇ ಪಾಠ ಕಲಿಯುವಂಥ ಪರಿಸ್ಥಿತಿ ಕೂಡ ತಲೆದೋರಿದೆ. ಈಗ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಈಗ ಎಷ್ಟು ನಿಮ್ಮ ಊರಲ್ಲಿ ಉರ್ದು ಸ್ಕೂಲ್ ಡ್ಯಾಮೇಜ್ ಆಗ್ಯದ, ಆಮೇಲೆ ಅಲ್ಲಿ ಸ್ಕೂಲ್ ಎಲ್ಲ ಮೇಲ್ಛಾವಣಿ ಕಿತ್ತೋಗ್ಯದ, ಏನು ಹೇಳ್ತೀರಿ? ನೈಕಲ್ ಗ್ರಾಮದಲ್ಲಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಚಾಲುವಾಗಿ ಒಂದು 30 ವರ್ಷ ಐತೆ ರೀ. ಇಲ್ಲಿ ಈ ಶಾಲೆ ಕಟ್ಟಡ ಒಂದು 20 ವರ್ಷ ಹಿಂದೆ ಕಟ್ಟಡ ಕಟ್ಟಾರಿ. ಈಗ ಶಾಲೆ ಹುಡುಗರು ಬರ್ಬೇಕಂದ್ರೆ ಒಂದು ಹುಡುಗರು ಬರಕ್ಕೆ ರೆಡಿಲ್ಲ ರೀ. ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ದು ಪರಿಸ್ಥಿತಿ ಹಿಂಗಾಗಿದೆ. ಸರ್ಕಾರಕ್ಕೆ ನಾವು ಎಷ್ಟು ಸಲ ಮನವಿ ಸಲ್ಲಿಸಿದ್ರೆ ಸರ್ಕಾರ ಮತ್ತು ಜಿಲ್ಲಾ ಇವು ಸಂಬಂಧಪಟ್ಟ ಅಧಿಕಾರಿಗಳು ಒಂದೇ ಒಂದು ಸಲವನ್ನು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿಲ್ಲ. ಏನಾಗಬೇಕಂತ ಹೇಳ್ತಾರೆ? ಇದು ಹೊಸ ಕಟ್ಟಡ ಆಗ್ಬೇಕು. ಸ್ಕೂಲ್ ಸ್ಟಾರ್ಟ್ ಆಯಿತು, ಏನಾಗಬೇಕಂತ ಹೇಳ್ತಾರೆ? ನಮ್ಮ ನೈಕಲ್ ಶಾಲೆಗೆ ತುರ್ತಾಗಿ ಹೊಸ ಕಟ್ಟಡ ಆಗ್ಬೇಕ್ರಿ. 8 ಕೋಣೆಗಳು ನಮ್ಮಲ್ಲಿ ನಿರ್ಮಾಣ ಮಾಡಬೇಕು. ಹಳೆ ಶಾಲೆ ಬಿಲ್ಡಿಂಗ್ ಬೆಳೆಸಿ ಹೊಸ ಕಟ್ಟಡ ಮಾಡಿಕೊಡ್ಬೇಕ್ರಿ ನಮ್ಗೆ. ಇದು ಇಲ್ಲಿನ ಗ್ರಾಮಸ್ಥರ ಆಗ್ರಹವಾಗಿದೆ. ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಹೊಸ ಶಾಲೆ ಕಟ್ಟಡ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳ ಜೀವ ಉಳಿಸುವ ಕೆಲಸ ಮಾಡಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಗದಗದಲ್ಲಿ ಶಾಲಾರಂಭ ಆದರೂ ಶಾಲಾ ಕೊಠಡಿಗಳಿಗೆ ಮುಕ್ತ ಸಿಕ್ಕಿಲ್ಲ. 147 ವರ್ಷ ಹಳೆಯ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆ ಇದೆ. ಲಕ್ಷ್ಮೇಶ್ವರದ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಆಗ್ತಾ ಇದೆ. ಇನ್ನು 13 ಕೊಠಡಿಗಳ ಪೈಕಿ 9 ಕೊಠಡಿಗಳು ಹಾಳಾಗಿದೆ. 1 ರಿಂದ 7ನೇ ತರಗತಿವರೆಗೂ ಇರೋದು ಕೇವಲ 4 ಕೊಠಡಿ ಮಾತ್ರ. ಇನ್ನು 1876 ರಲ್ಲಿ ಸ್ಥಾಪನೆಯಾದಂತಹ ಶಾಲೆಯು ಈಗ ಅವ್ಯವಸ್ಥೆಯಿಂದ ಕೂಡಿದೆ ಅಂತ ಮಕ್ಕಳು ಗೋಳಾಟ ನಡೆಸಿದ್ದಾರೆ. ನಮ್ಮಲ್ಲಿ ಶಿಥಿಲಾವಸ್ಥೆ ಕೊಠಡಿಗಳು ಇಲ್ಲ. ಆಲ್ರೆಡಿ ಕೆಡವಿ ಒಂದು ಕಟ್ಟಲಿಕ್ಕೆ ನಾವು ಆದೇಶಕ್ಕೆ 120 ಕೊಠಡಿಗಳು ವಿವೇಕ ಕೊಠಡಿಗಳ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಂಥ ಕೊಠಡಿಗಳು ನಾವು ಗಮನಕ್ಕಿಲ್ಲ. ಇವತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾನ್ಯ ಸಚಿವರು ಸೂಚನೆ ಬೇರೆ ಕೊಡ್ತಾ ಇದ್ದೇವೆ. ಅಂಥ ಕೊಠಡಿಗಳೇನಾದ್ರು ಇದ್ದಲ್ಲಿ ಸ್ಥಳೀಯ ಪ್ರಾಧಿಕಾರ ಹಿಡ್ಕೊಂಡು ಅವುಗಳನ್ನು ಕೆಡತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಇದಲ್ಲದೇ ನಮ್ಮ ಗದಗ ಜಿಲ್ಲೆಯಲ್ಲಿ ಎಲ್ಲ KPI ಶಾಲೆಗಳಿಗೂ ಕೂಡ ಸ್ವತಂತ್ರವಾಗಿರ್ತಕ್ಕ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಬಂದಿದೆ. ಅದು ಕೆಲಸ ಕೂಡ ನಡೀತಾ ಇದೆ. 2 RMSA ಸ್ಕೂಲ್ಗಳಿಗೆ ಅನುದಾನ ಬಂದಿದೆ. ಅದು ಕೂಡ ಕಟ್ಟಡದ ಕಾಮಗಾರಿ ಕೆಲಸಗಳು ನಡೀತಾ ಇದೆ. ನಮ್ಮಲ್ಲಿ ಶಿಥಿಲಾವಸ್ಥೆ ಕೊಠಡಿಗಳು ಇಲ್ಲ. ಆಲ್ರೆಡಿ ಕೆಡವಿ ಒಂದು ಕಟ್ಟಲಿಕ್ಕೆ ನಾವು ಆದೇಶ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.